ಇವತ್ತೊಂದು ಗರಿ ಗರಿ ಬೋಂಡ ಮಾಡೋಣ. ಸಂಜೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೈದಾ ಹಿಟ್ಟು ಬೇಡ, ಕಡಲೆ ಹಿಟ್ಟು ಬೇಡ, ಅಕ್ಕಿ ನೆನೆಸಿಟ್ಟು ಆಲೂಗಡ್ಡೆ ಜೊತೆ ರುಬ್ಬಿ ಮಾಡಿರೋದು. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ಅಂದರೆ 240 ml ಹಿಡಿಯುವಂತಹ ಕಪ್ಪಲ್ಲಿ 1 ಕಪ್ಪು ಅಕ್ಕಿನ ತಗೊಂಡು 1 ಗಂಟೆ ನೆನೆಸಿಡ್ತಾ ಇದ್ದೀನಿ. ಹಾಗೆಯೇ 2 ಮಧ್ಯಮ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಕ್ಕಿ ಯಾವುದು ಬೇಕಾದರೂ ಬಳಸ್ಬೋದು. ನಾನು ದೋಸೆ ಅಕ್ಕಿ ಹಾಕಿರೋದು, ಬೇರೆ ಅಕ್ಕಿನೂ ಹಾಕ್ಬೋದು. ಇಲ್ಲಿ ನೋಡಿ ಅಕ್ಕಿ ನೆಂದಿದೆ, ಅಂದರೆ ಬರೀ 1 ಗಂಟೆ ನೆನೆಸಿರೋದು ಅಷ್ಟೇ. ನೀರು ಬಗ್ಸಿ ಮಿಕ್ಸಿ ಜಾರಲ್ಲಿ ತಗೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಬೇಗ ಆಗಿಬಿಡುತ್ತೆ ಇದು. ಅಕ್ಕಿ ಒಂದು ನೆನೆಸಿಟ್ಕೊಂಡ್ರೆ ಆಯಿತು ಅಷ್ಟೇ. ಮನೇಲಿ ಯಾವುದೇ ಹಿಟ್ಟಿಲ್ಲ ಅಂತ ಅಂದಾಗ ಈ ರೀತಿ ಬೋಂಡನ ಮಾಡ್ಕೊಳ್ಬೋದು. ಇಲ್ಲಿ ನಾನು 1/4 ಕಪ್ಪಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಆಮೇಲೆ ಬೇಯಿಸಿರೋ ಆಲೂಗಡ್ಡೆನ ಹಾಕಿ ಪುನಃ ರುಬ್ಬುತ್ತಾ ಇದ್ದೀನಿ. ಹಿಟ್ಟು ಹೀಗೆ ಸ್ವಲ್ಪ ಗಟ್ಟಿಯಾಗಿರಲಿ. ಆಲೂಗಡ್ಡೆನ ಬೇಕಾದರೆ ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡು ರುಬ್ಬೋದು. ಅಂದರೆ ಇಡೀ ಆಲೂಗಡ್ಡೆ ಹಾಕಿದಾಗ ಮಿಕ್ಸಿಯಲ್ಲಿ ರುಬ್ಬೋದು ಕಷ್ಟ ಆಗುತ್ತೆ, ಲೋಡ್ ಆದಂಗೆ ಆಗುತ್ತೆ ಅನಿಸಿದ್ರೆ ಒಂದು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡು ರುಬ್ಬಿದ್ರೂ ನಡೆಯುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಅಂತ ಸಿಗುತ್ತಲ್ಲ, ಒಣಮೆಣಸಿನ್ಕಾಯ್ದು ಚೂರುಗಳು, ಅದನ್ನು ಬೇಕಾದ್ರೂ ಹಾಕ್ಬೋದು. ಅಥವಾ ಬೇರೆ ಯಾವುದಾದ್ರೂ ಸೊಪ್ಪು ಹಾಕ್ಬೋದು ಅನಿಸಿದ್ರೆ ಅದನ್ನು ಹಾಕ್ಕೊಳ್ಬೋದು. ನಿಮ್ಮ ಇಷ್ಟ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಬೋದು. ಅದಕ್ಕೆ ನಾನು ಅಳತೆ ಹೇಳಲಿಲ್ಲ. ಈಗ ಇದಿಷ್ಟು ಕಲಸಿ ಒಂದು ಬಾಣಲೆನಲ್ಲಿ ಎಣ್ಣೆ ಬಿಸಿ ಮಾಡಿ, ಈ ಗೋಳಿ ಬಜೆ ಅಂದರೆ ಮಂಗಳೂರು ಬೋಂಡ ಅದನ್ನು ಮಾಡೋ ಥರ ಹೀಗೆ ಕೈಯಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಹಾಕಿದ್ರೆ ಆಯಿತು. ಎಣ್ಣೆ ಬಿಸಿಯಾಗಿರಲಿ, ತುಂಬ ಬಿಸಿ ಮಾಡೋದು ಬೇಡ, ಕಡಿಮೆನೂ ಇರೋದು ಬೇಡ, ಹದವಾಗಿ ಬಿಸಿ ಇರಲಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿರುವಿ ಹಾಕಿದರೆ ಆಯಿತು. ಗುಳ್ಳೆಗಳೆಲ್ಲ ಸಂಪೂರ್ಣ ನಿತ್ತು ಸ್ವಲ್ಪ ಲೈಟಾಗಿ ಹೊಂಬಣ್ಣ ಬರುತ್ತೆ. ತುಂಬ ಬಣ್ಣ ಏನೂ ಬರೋದಿಲ್ಲ ಇದು. ನೋಡಿ ಈ ಬಣ್ಣ ಬರುತ್ತೆ. ಇಷ್ಟ ಆಗೋಷ್ಟೊತ್ತಿಗೆ ತೆಗೆದ್ರೆ ಆಯಿತು. ನೀರು ಜಾಸ್ತಿ ಹಾಕಿದ್ರೆ ಎಣ್ಣೆ ಹೀರ್ಕೊಳ್ಳುತ್ತೆ, ಇಲ್ಲ ಅಂದರೆ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ರುಬ್ಬೋಷ್ಟೊತ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನೀರು ಹಾಕಿ ರುಬ್ಬಿದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬರುತ್ತೆ. ನಿಮ್ಮ ಇಷ್ಟದ ಚಟ್ನಿ ಜೊತೆ, ಟೀ ಮತ್ತು ಕಾಫಿ ಜೊತೆ ಬಡಿಸಿದ್ರೆ ಆಯಿತು. ಮಾಡಿ ನೋಡಿ ಆಯಿತಾ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.